ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್. ನಾನಿವತ್ತು ನಮ್ಮ ಮನೆ ಹತ್ರನೇ ಇರುವಂತಹ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೊರಟಿದ್ವಿ. ಕಾರ್ತಿಕ ಮಾಸ ಆಗಿರೋದ್ರಿಂದ ಸಂಜೆ ದೀಪದ ಪೂಜೆ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಮಕ್ಕಳು ಎಲ್ಲರೂ ಹೊರಟಿದ್ವಿ. ಸೊ ಹಾಗೆ ನಿಮಗೂ ಒಂದು ರೌಂಡ್ ತೋರಿಸೋಣ ನಮ್ಮೂರು ದೇವಸ್ಥಾನ, ಇಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳೋಣ ಅಂತ ಅಂದ್ಕೊಂಡೆ. ನೋಡಿ, ಇದೇ ನಮ್ಮೂರು ದೇವಸ್ಥಾನ. ಇದು ನಾಗರಕಟ್ಟೆ, ಇತ್ತೀಚೆಗಷ್ಟೇ ಸ್ಥಾಪನೆ ಮಾಡಿರುವಂತಹ ನಾಗರಕಟ್ಟೆ. ಇದು ನಾಗರಕಟ್ಟೆನಲ್ಲಿ ತುಂಬ ನೀಟಾಗಿ ಭಟ್ರು ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಇಟ್ಬಿಟ್ಟು, ಇಲ್ಲಿಂದ ಸ್ವಲ್ಪ ದೂರ ಇರುವಂತಹ ಇದನ್ನೆಲ್ಲ ಪರಿವಾರ ದೇವತೆಗಳು ಅಂತ ಹೇಳ್ತಾರೆ. ಪರಿವಾರ ದೇವತೆಗಳದೊಂದು 2-3 ಕಲ್ಲುಗಳಿದೆ. ಇದನ್ನು ಮುಗಿಸ್ಕೊಂಡ್ಬಿಟ್ಟು ಜಟ್ಟಿಗೆ ದೇವರು ಪೂಜೆ ಮುಗಿಸಿ ಪೂಜೆ ಮಾಡ್ತಾರೆ. ಸೊ ಈ ಪೂಜೆ ಮುಗಿಸ್ಬಿಟ್ಟು ಇನ್ನೊಂದು ಮೇಯ್ನ್ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ತುಂಬ ನೀಟಾಗಿ ಪೂಜೆ ಮಾಡ್ತಾರೆ. ಹಬ್ಬ ಹರಿದಿನಗಳಲ್ಲಿ ಮಾತ್ರನೇ ಭಟ್ರು ಬಂದುಬಿಟ್ಟು ಪೂಜೆ ಮಾಡ್ತಾರೆ. ನನಗೆ ಯಾವಾಗಲೂ ಕೂಡ ತುಂಬ ಬೇಜಾರಾದರೂ ತುಂಬ ಖುಷಿಯಾದರೂ ಕೂಡ ನಾವು ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನ ಆಗಿರೋದ್ರಿಂದ ಪದೇ ಪದೇ ಇಲ್ಲಿಗೆ ಹೋಗ್ತಾ ಇರ್ತೀವಿ, ನಾನು ನಮ್ಮ ಮನೆಯವರು ಮಕ್ಕಳು ಎಲ್ಲರೂ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಈ ದೇವಸ್ಥಾನಕ್ಕೊಂದು ದೊಡ್ಡ ಇತಿಹಾಸನೇ ಇದೆ ಅಂತ ಹೇಳ್ಬೋದು. ಈ ದೇವಸ್ಥಾನದ ಪಕ್ಕದಲ್ಲೇ ಭದ್ರಾ ನದಿ ಇದೆ. ಅಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲೇ ಭದ್ರಾ ನದಿ ಇರೋದ್ರಿಂದ ತುಂಬ ಹಿಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಅಜ್ಜಿ ಇದ್ರಂತೆ, ಕಲ್ಲೂರು ಹೆಗ್ಗಡ್ತಿ ಅಂತ. ಸೊ ಈ ದೇವಸ್ಥಾನದ ಒಂದು ವಿಗ್ರಹ ಇದೆಯಲ್ಲ, ಈ ವಿಗ್ರಹ ಒಂದು ಮಡಕೆನಲ್ಲಿ ಹಳ್ಳದಲ್ಲಿ ಬಂದುಬಿಟ್ಟು ಕಲ್ಲೂರು ಹೆಗ್ಗಡ್ತಿ ಬಾ ಅಂತ ಕರೀತಾ ಇತ್ತು. ಸೊ ಅದನ್ನು ಈ ಅಜ್ಜಿ ಏಜ್ ಆಗಿದ್ದರಿಂದ ಅವರ ಅಜ್ಜಿ ಒಬ್ಬ ಕೆಲಸದವ್ರನ್ನ ಕಳಿಸ್ಬಿಟ್ಟು ಹೋಗಿ ನೋಡ್ಕೊಂಬನ್ನಿ ಅಂತ ಕಳಿಸಿದ್ರಂತೆ. ಆವಾಗ ಅವ್ರು ಹೋಗಿ, ಓ ಅಮ್ಮ, ಅಲ್ಲಿ ಹಳ್ಳದ ಹತ್ರ ಏನೋ ಒಂದು ಮಡಕೆ ಥರ ತೇಲ್ಕೊಂಬರ್ತಾ ಇದೆ, ಅಲ್ಲಿ ಕೂಗಿದ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳಿದ್ರು. ಸೊ ಆವಾಗ ಅಜ್ಜಿ, ಓ ಹೌದಾ, ಹಾಗಾದರೆ ಆ ಮಡಕೆನ ತಂದುಬಿಟ್ಟು ಇಲ್ಲಿ ಇಡು ಅಂತ ಹೇಳಿ ಈ ದೇವಸ್ಥಾನ ಇದೆಯಲ್ಲ ಇಲ್ಲಿ ತಂದು ಇಡಿಸಿದ್ರಂತೆ. ಸೊ ಆವಾಗಿಂದ ಇಲ್ಲೇ ಒಂದು ಪುಟ್ಟ ದೇವಸ್ಥಾನ ಕಟ್ಬಿಟ್ಟು ಇಲ್ಲೇ ಪ್ರತಿಷ್ಠಾಪನೆ ಮಾಡಿ ಯಾವಾಗಲೂ ಕೂಡ ಪೂಜೆ ಮಾಡ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಇಲ್ಲಿ ಒಂದು ಬಹಳ ಒಂದು ನಂಬಿಕೆ ಇದೆ. ಬಟ್ ಭಟ್ರುಗಳು ಹೇಳ್ತಾರೆ, ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಲ ಇದು, ಬೇರೆ ಕಡೆಯಿಂದ ಬಂದು ಸೇರಿರುವಂತಹ ದೇವ್ರನ್ನ ಬೊಂಬು ದೇವರು ಅಂತ ಕರೀತಾರೆ. ಸೊ ಹಾಗಾಗಿ ಇದು ಬೊಂಬು ದೇವರು ಅಂತ ಭಟ್ರುಗಳು ಹೇಳ್ತಾರೆ. ಬಟ್ ಏನೇ ಇರ್ಬೋದು, ಬಹಳ ಪ್ರಿಯವಾದ ದೇವಸ್ಥಾನ. ತುಂಬ ನೀಟಾಗಿ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ಕೂಡ ಸೇರಿಬಿಟ್ಟು ಈ ಒಂದು ದೀಪದ ಪೂಜೆನ ಮಾಡಿಸ್ತೀವಿ. ಸೊ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಬರ್ತಾರೆ. ನಮ್ಮ ಫ್ಯಾಮಿಲಿ ಸ್ವಲ್ಪ ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಒಂದು ಮಿನಿ ಜಾತ್ರೆ ನೋಡ್ದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ನಾವು ಎಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು, ಎಲ್ಲರೂ ಸೇರ್ಕೊಂಡು ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ರಾತ್ರಿ ಪೂಜೆ ರಾತ್ರಿ ಇರೋದ್ರಿಂದ ಸ್ವಲ್ಪ ಕತ್ಲಾಗಿತ್ತು. ಸೊ ನಾನು ಇಲ್ಲೆಲ್ಲ ವಿಡಿಯೋ ಮಾಡುವಾಗ ಸ್ವಲ್ಪ ಕತ್ಲೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಆದ್ರೂ ಕೂಡ ನಮ್ಮ ದೇವಸ್ಥಾನ ಎಲ್ಲೆಲ್ಲೋ ವಿಡಿಯೋ ಮಾಡ್ತೀವಿ, ಬಟ್ ನಮ್ಮ ದೇವಸ್ಥಾನ ತೋರಿಸ್ಲಿಲ್ಲ ಅಂದರೆ ತಪ್ಪಾಗುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡೋದಕ್ಕೆ ಥ್ಯಾಂಕ್ ಯು.